ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಗ್ರೇಡ್ 7 ಅಥವಾ 7ನೇ ತರಗತಿಯ ಒಂದು ಪಾಠ. ಆ ಪಾಠದಲ್ಲಿ ಚಾಪ್ಟರ್ 14 ಇದು ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಎಫೆಕ್ಟ್ಸ್ ಅಂತ ಇದೆ. ಇದರಲ್ಲಿ ವಿದ್ಯುತ್ ಶಕ್ತಿ ಮತ್ತು ಅದರ ಪರಿಣಾಮಗಳು ಅಂತ ಕನ್ನಡದಲ್ಲಿ ಹೇಳ್ಬೋದು. ಇದು 7ನೇ ತರಗತಿಯ ಕನ್ನಡ ಮೀಡಿಯಂನಲ್ಲಿರ್ತಕ್ಕಂಥ ಒಂದು ಪಾಠ. ಈ ಪಾಠದಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ನಾನು ಇಲ್ಲಿ ಕೇವಲ ಕೆಲವು ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನು ಕೊಡ್ತೀನಿ. ಈ ಪ್ರಶ್ನೆಗಳು ಹೇಗಿದೆ ಅಂದರೆ ಜೀವನ ಪರ್ಯಂತವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಧಾನ ಅಂಶಗಳು, ಅಂದರೆ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಲ್ಲ. ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಕಾನ್ಸೆಪ್ಟ್ಸ್ ಏನಿದೆ ಅನ್ನೋದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಅನೇಕ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಆದರೆ ನಾನು ಚಿತ್ರಗಳನ್ನು ಕೊಡೋಕ್ಕಾಗಲ್ಲ. ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳ ಕೊಟ್ಟು ನಾನೇ ಅದಕ್ಕೆ ಉತ್ತರ ಹೇಳಿದ್ದೀನಿ. ಒಟ್ಟು 15 ಪ್ರಶ್ನೆಗಳು ಮತ್ತು 15 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಸಹಿತ ಇದು ನೀವು ನೋಡಿದರೆ ಗೊತ್ತಾಗ್ಬೋದು. ಈಗ ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಪ್ರಶ್ನೆಗಳನ್ನು ಕೆಂಪು ಬಣ್ಣದ ಅಕ್ಷರಗಳಲ್ಲಿ ಬರೆದಿದ್ದೀನಿ, ಅದಕ್ಕೆ ಉತ್ತರಗಳನ್ನು ನೀಲಿ ಬಣ್ಣದ ಅಕ್ಷರಗಳಲ್ಲಿ ಬರೆದಿದ್ದೀನಿ. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಆದರೆ ನಾನು ಕೊಟ್ಟಿರ್ತಕ್ಕಂಥ ಕೆಲವು ಉತ್ತರಗಳು ನಿಮಗೆ ಸರಿ ಇಲ್ಲ ಅಂತ ತಿಳಿದರೆ ಆ ಉತ್ತರಗಳನ್ನು ನೀವು ಕಲ್ತ್ಕೋಬೇಕು. ಮೊದಲನೇದು, ವಿದ್ಯುತ್ ಕೋಶದ ಉದ್ದನ ಗೆರೆ ಯಾವ ವಿದ್ಯುದಾಗ್ರಹವನ್ನು ಸೂಚಿಸುವುದು. ನೀವು ವಿದ್ಯುತ್ ಕೋಶದ ಒಂದು ಚಿತ್ರವನ್ನು ನೋಡಿದಾಗ ಅದರಲ್ಲಿ 2 ಗೆರೆ ಇರುತ್ತೆ. ಒಂದು ಉದ್ದನಾಗಿರ್ತಕ್ಕಂಥ ಗೆರೆ, ಇನ್ನೊಂದು ಚಿಕ್ಕ ಗೆರೆ ಇರುತ್ತೆ. ಇದನ್ನು ನೀವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ವಿದ್ಯುತ್ ಕೋಶದ ಉದ್ದನ ಗೆರೆ ಋಣ ವಿದ್ಯುದಾಗ್ರಹವನ್ನು ಸೂಚಿಸುವುದು. ಅದಕ್ಕೆ ಉತ್ತರ ಏನಂದರೆ ಉದ್ದದ ಗೆರೆ ಋಣ ವಿದ್ಯುದಾಗ್ರಹ, ಅಂದರೆ ಮೈನಸ್ ಸೈನ್ ಇರುತ್ತಲ್ಲ, ಅದು ನೆಗೆಟಿವ್ ಟರ್ಮಿನಲ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಅದನ್ನು ಕನ್ನಡದಲ್ಲಿ ಋಣ ವಿದ್ಯುದಾಗ್ರಹ ಅಂತ ಕರೀತಾರೆ. ಸೊ ಯಾವತ್ತೂ ಸಹಿತ ನೀವು ಈ ವಿದ್ಯುತ್ ಕೋಶದ ಚಿತ್ರವನ್ನು ನೋಡಿದಾಗ ಅದರಲ್ಲಿ ನೆಗೆಟಿವ್ ಟರ್ಮಿನಲ್ ಇರುತ್ತಲ್ಲ, ಅಲ್ಲಿ ನಾವು ದೊಡ್ಡದಾಗಿರ್ತಕ್ಕಂಥ ಗೆರೆಯಿಂದ ಸೂಚನೆ ಮಾಡ್ತೀವಿ. 2ನೇ ಪ್ರಶ್ನೆ, 2 ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಏನೆಂದು ಕರೆಯುವರು. ನೋಡಿ, 2 ಅಥವಾ 3 ಹೆಚ್ಚು ವಿದ್ಯುತ್ ಕೋಶಗಳನ್ನು ಸೇರಿಸ್ಬೋದು. ಆ ರೀತಿ ಮಾಡಿದಾಗ ಏನಂತ ಕರೀತಾರೆ ಅದಕ್ಕೆ ಅಂದರೆ 2 ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ವಿದ್ಯುತ್ ಮಂಡಲ ಎಂದು ಕರೆಯುವರು. ಇಟ್ಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರೀತಾರೆ, ವಿದ್ಯುತ್ ಮಂಡಲ ಅಂತ ಕರೀತಾರೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. 3ನೇ ಪ್ರಶ್ನೆ, ಬ್ಯಾಟರಿಯಲ್ಲಿ ವಿದ್ಯುತ್ ಕೋಶಗಳನ್ನು ಹೇಗೆ ಜೋಡಿಸಬೇಕು. ಉತ್ತರ, ಬ್ಯಾಟರಿಯಲ್ಲಿ ಒಂದು ಕೋಶದ ಧನಾಗ್ರಹವನ್ನು ಇನ್ನೊಂದು ಕೋಶದ ಋಣಾಗ್ರಹಕ್ಕೆ ಜೋಡಿಸಬೇಕು. ಅಂದರೆ ಸುಮಾರು 4-5 ವಿದ್ಯುತ್ ಕೋಶಗಳು ನೀವು ಒಟ್ಟು ಸೇರಿಸಬೇಕು ಅಂತ ಹೇಳಿದಾಗ ಹೇಗೆ ಜೋಡಣೆ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಉತ್ತರ, ಒಂದು ಋಣ ಅಂದರೆ ಒಂದು ಕೋಶದ ಧನಾಗ್ರಹವನ್ನು ಇನ್ನೊಂದು ಕೋಶದ ಋಣಾಗ್ರಹಕ್ಕೆ ಜೋಡಿಸಬೇಕು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. 4ನೇದು, ಆವೃತ ಮಂಡಲ ಕ್ಲೋಸ್ ಸರ್ಕ್ಯೂಟ್ ಅಂತ ಕರೀತಾರೆ, ತೆರೆದ ಮಂಡಲ ಅಂದರೆ ಓಪನ್ ಸರ್ಕ್ಯೂಟ್ ಅಂತ ಕರೀತಾರೆ. ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸವೇನು. ಆವೃತ ಮಂಡಲ ಅಂದರೆ ಕ್ಲೋಸ್ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹರಿಯುತ್ತಿರುವುದು. ತೆರೆದ ಮಂಡಲ ಓಪನ್ ಸರ್ಕ್ಯೂಟ್ ಅಂತೀವಲ್ಲ, ಅದರಲ್ಲಿ ವಿದ್ಯುತ್ ಇರುವುದಿಲ್ಲ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಒಂದು 5, 6, 7, 8ನೇ ಪ್ರಶ್ನೆ ನೋಡೋಣ ಬನ್ನಿ. 5ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಪರಿಣಾಮಗಳಾವುವು ಅಂತ ಕೇಳಿದೆ. ಇದು ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಪ್ರಶ್ನೆ. ವಿದ್ಯುತ್ ಪ್ರವಾಹದ ಪರಿಣಾಮಗಳು ಮುಖ್ಯವಾಗಿ 3 ಇದೆ. ಒಂದು, ಉಷ್ಣೋತ್ಪಾದನೆ ಆಗ್ತಕ್ಕಂಥದ್ದು. 2ನೇದು ಕಾಂತೀಯ ಗುಣ ಮತ್ತು ಬೆಳಕೋತ್ಪಾದನೆ. ಅಂದರೆ ಯಾವುದೇ ಒಂದು ವಿದ್ಯುತ್ ಪ್ರವಾಹದ ಪರಿಣಾಮ ಕೇಳಿದಾಗ 3 ಜ್ಞಾಪಕ ಇಟ್ಕೋಬೇಕು. 1ನೇದು ಉಷ್ಣೋತ್ಪಾದನೆ, ಪ್ರೊಡಕ್ಷನ್ ಆಫ್ ಹೀಟ್ ಈಸ್ ಪ್ರೊಡ್ಯೂಸ್ಡ್. 2ನೇದು ಕಾಂತೀಯ, ದಟ್ ಮೀನ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟು. 3ನೇದು ಬೆಳಕು ಮತ್ತು ಲೈಟ್ ಕೊಡ್ತಕ್ಕಂಥದ್ದು.
ಈ ಮೂರು ಮುಖ್ಯವಾಗಿ ಎಲ್ಲ ವಿದ್ಯುತ್ ಪ್ರವಾಹದ ಪರಿಣಾಮಗಳಲ್ಲಿ ಸೇರಿಕೊಂಡಿರುತ್ತೆ. 6ನೇ ಪ್ರಶ್ನೆ, ಕಿರುಗಾತ್ರದ ಮಂಡಲ, ಅದಕ್ಕೆ ಅದರ ಕೆಲಸವೇನು ಅಂತ ಕೇಳಿದ್ದಾರೆ. ಕಿರುಗಾತ್ರದ ಮಂಡಲ ಛದ್ರಕದ ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಸರ್ಕ್ಯೂಟ್ ಬ್ರೇಕರ್ಗೆ ಏನಂತ ಕರೀತಾರೆ ಅಂದರೆ ಮಂಡಲ ಛದ್ರಕ ಅಂತ ಕರೀತಾರೆ. ಅದು ಸರ್ಕ್ಯೂಟ್ ಬ್ರೇಕರ್ ಅಂತ. ಕಿರುಗಾತ್ರದ ಮಂಡಲ ಛದ್ರಕದ ಕೆಲಸ ವಿದ್ಯುತ್ ಪ್ರವಾಹದ ಸುರಕ್ಷಿತ ಮಟ್ಟ ಮೀರಿದಾಗ ಸಂಪರ್ಕವನ್ನು ಒತ್ತುಗುಂಡುಗಳು ಕಳೆದುಕೊಳ್ಳುತ್ತವೆ. ಆಗ ವಿದ್ಯುತ್ ಪ್ರವಾಹ ಆಗುವುದಿಲ್ಲ. ಅಂದರೆ ವಿದ್ಯುತ್ ಪ್ರವಾಹ ಅನೇಕ ಸಾರಿ ಹೆಚ್ಚು ಅಂದರೆ ಸುರಕ್ಷಿತ ಮಟ್ಟ ಮೀರಿ ವಿದ್ಯುತ್ ಪ್ರವಾಹ ಹರಿಯುತ್ತೆ ಕೆಲವು ಸಾರಿ. ಆ ರೀತಿ ಹರಿದಾಗ ಇದೇನು ಹೇಳ್ತೀವಿ ನಾವು ಮಂಡಲ ಚಕ್ರದ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತೀವಲ್ಲ, ಅದಿರುತ್ತಲ್ಲ, ಅದೇನಾಗುತ್ತೆ ಅಂದರೆ ವಿದ್ಯುತ್ತನ್ನು ಹರಿಯೋದನ್ನು ನಿಲ್ಲಿಸ್ಬಿಡುತ್ತೆ. ಅದು ಯಾವಾಗಲೂ ಒಂದು ವಿದ್ಯುತ್ ಪ್ರವಾಹ ಆಗದೇ ಇರೋದಕ್ಕೆ ಮಾಡಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ವಾಟ್ ವಿ ಕಾಲ್ ಒಂದು ಸ್ಮಾಲ್ ಮೆಟೀರಿಯಲ್ ಕಾಲ್ಡ್ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. 7ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿರುವ ಬೆಸೆಗಳ ಕಾರ್ಯವೇನು? ಬೆಸೆ ಅಂದರೆ ಫ್ಯೂಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ವಿದ್ಯುತ್ ಮಂಡಲದಲ್ಲಿರುವ ಬೆಸೆ ಅಥವಾ ಫ್ಯೂಸ್ಗಳು ವಿದ್ಯುತ್ ಸಲಕರಣೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ, ಹಸ್ವಮಂಡಲ ಮತ್ತು ತೀವ್ರ ಹೊರೆ ಓವರ್ಲೋಡ್ ಆದಾಗ ಅವು ಕರಗಿ ಹೋಗಿ ಮಂಡಲವನ್ನು ಅಪೂರ್ಣಗೊಳಿಸುತ್ತವೆ. ಇನ್ನು ನೀವು ಮನೆಗಳಲ್ಲಿ ಕೆಲಸ ನೋಡಿದ್ರೆ ಫ್ಯೂಸ್ ಹೋಯಿತು ಅಂತ ಹೇಳ್ತಾರೆ. ಆಗ ಆ ಫ್ಯೂಸನ್ನು ಹಾಕಬೇಕಾದ್ರೆ ಒಂದು ತಂತಿ ಕಟ್ಟುತ್ತಾರೆ, ಅದಕ್ಕೆ ಬೆಸೆ ಅಂತ ಕರೀತಾರೆ. ಆ ತಂತಿ ಇರುತ್ತಲ್ಲ, ಫ್ಯೂಸಿನ ಒಂದು ತಂತಿ, ಅದು ಶಾಖ ಜಾಸ್ತಿ ಆದಾಗ ಅದು ಒಡ್ಕೊಂಡ್ಬಿಡುತ್ತೆ. ಅದು ವಿದ್ಯುತ್ ಪ್ರವಾಹ ಜಾಸ್ತಿ ಆದಾಗ ಶಾಖ ಜಾಸ್ತಿ ಆಗುತ್ತೆ, ಆಗ ಅದು ಒಡೆದೋಗುತ್ತೆ, ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತೆ. ಇಲ್ಲಿಗೆ 7 ಪ್ರಶ್ನೆ ಆಗಿದೆ. ಈಗ 8, 9, 10 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಪ್ರಶ್ನೆಗಳು ಇದೆ. ವಿದ್ಯುತ್ ಕಾಂತೀಯ ಪರಿಣಾಮದ ಒಂದು ಉಪಯೋಗವನ್ನು ವಿವರಿಸಿ. ವಿದ್ಯುತ್ ಕಾಂತಿ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ವಿದ್ಯುತ್ ಗಂಟೆ, ಎಲೆಕ್ಟ್ರಿಕ್ ಬೆಲ್. ವಿದ್ಯುತ್ ಕಾಂತೀಯ ಪರಿಣಾಮದ ಮೇಲೆ ಆ ಎಲೆಕ್ಟ್ರಿಕ್ ಬೆಲ್ ಅಥವಾ ವಿದ್ಯುತ್ ಗಂಟೆಯನ್ನು ಮಾಡಿದ್ದಾರೆ, ಅದು ಕೆಲಸ ಮಾಡುತ್ತೆ. ವಿದ್ಯುತ್ ಕಾಂತವನ್ನು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತೇಳಿ ಅದಕ್ಕೆ ವಿದ್ಯುತ್ ಕಾಂತ ಹೇಗೆ ಮಾಡಬಹುದು ಅಂತ ಕೇಳಿದ್ದಾರೆ. ವಿದ್ಯುತ್ ಕಾಂತವನ್ನು ಎಲೆಕ್ಟ್ರೋಮ್ಯಾಗ್ನೆಟ್ ಮಾಡಲು ಕಬ್ಬಿಣದ ತುಂಡು, ತಂತಿ, ಅವಾಹಕದ ಹೊದಿಕೆ ಇದೆ. ಅಲ್ಲಿ ಸ್ವಲ್ಪ ಕನ್ನಡ ತಪ್ಪದಿದೆ. ಇದೆ ಅನ್ನೋದಕ್ಕೆ ಹಿಂದೆ ಅಂತಿದೆ, ಅದು ದಯವಿಟ್ಟು ತಿದ್ಕೊಳ್ಳಿ. ಅಂದರೆ ಒಂದು ವಿದ್ಯುತ್ ಕಾಂತದ ಮಾಡಬೇಕಾದ್ರೆ ಏನು ಬೇಕು ಅಂದರೆ ಒಂದು ಕಬ್ಬಿಣ ತುಂಡು ಬೇಕು. ಆ ಕಬ್ಬಿಣ ತುಂಡಿಗೆ ತಂತಿಯನ್ನು ಚೆನ್ನಾಗಿ ಸುತ್ತಬೇಕು. ಆ ತಂತಿ ಏನಾಗಿರಬೇಕು ಅಂದರೆ ಅವಾಹಕ ಆಗಿರಬೇಕು, ಅದರ ಹೊದಿಕೆ ಇರಬೇಕು. ಆವಾಗ ವಿದ್ಯುತ್ ಕಾಂತವನ್ನು ಮಾಡಬಹುದು. 10ನೇ ಪ್ರಶ್ನೆ, ವಿದ್ಯುತ್ ಮಂಡಲದ ನಕ್ಷೆ ಬರೆಯಲು ಉಪಯೋಗಿಸುವ 2 ಮುಖ್ಯ ಚಿಹ್ನೆಗಳಾವುವು? ವಿದ್ಯುತ್ ಮಂಡಲದ ನಕ್ಷೆ ಬರೆಯಲು ಉಪಯೋಗಿಸುವ 2 ಮುಖ್ಯ ಚಿಹ್ನೆಗಳು ಪ್ಲಸ್ ಮತ್ತು ಮೈನಸ್. ಅದೇ ಧನಾಗ್ರ ಮತ್ತು ಋಣಾಗ್ರ ಅಂತಕ್ಕಂಥದ್ದು ಇದೆಯಲ್ಲ. ಪ್ಲಸ್ ಮೈನಸ್ಸು, ಪ್ಲಸ್ ಒಂದು ಚಿಹ್ನೆ, ಮೈನಸ್ ಅಂತಕ್ಕಂಥದ್ದು ಇನ್ನೊಂದು ಚಿಹ್ನೆ. ಇಲ್ಲಿಗೆ 10 ಪ್ರಶ್ನೆಗಳು ಮುಗೀತು. ಇಲ್ಲಿ 11, 12, 13 ಪ್ರಶ್ನೆಗಳು ಕೊಟ್ಟಿದ್ದೀನಿ. ಈ ಪ್ರಶ್ನೆಗಳಿಗೆ ಸ್ವಲ್ಪ ಉತ್ತರ ಜಾಸ್ತಿ ಬರಿಬೇಕಾಗ್ಬೋದು. ನಾನು ಕಡಿಮೆ ಬರೆದಿದ್ದೀನಿ. ನೀವು ಪುಸ್ತಕವನ್ನು ಓದಿ ಸ್ವಲ್ಪ ಉತ್ತರವನ್ನು ಜಾಸ್ತಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ವಿದ್ಯುತ್ ಕೋಶದ ಎಷ್ಟು ಚಿಹ್ನೆಗಳಿರುತ್ತವೆ ಮತ್ತು ಅವುಗಳನ್ನು ವಿವರಿಸಿ. ಉತ್ತರ ಅದಕ್ಕೇನಪ್ಪ ಅಂದರೆ, ಒಂದು ವಿದ್ಯುತ್ ಕೋಶದಲ್ಲಿ 3 ಚಿಹ್ನೆಗಳಿರುತ್ತವೆ. ಒಂದು ಉದ್ದವಾದ್ದು, ಒಂದು ಚಿಕ್ಕದಾದ್ದು, ಒಂದು ದಪ್ಪದಾಗಿರ್ತಕ್ಕಂಥ ಸಮಾನಾಂತರವಾದ ಸಂಕೇತಗಳಾಗಿರುತ್ತೆ. ಉದ್ದವಾದ ಗೆರೆ ಧನಾಗ್ರ, ಚಿಕ್ಕದಾದ ಗೆರೆ ಋಣಾಗ್ರ ಇವೆರಡನ್ನು ಸೂಚಿಸುತ್ತೆ. ಆಯಿತಾ? ಆಮೇಲೆ 12ನೇ ಪ್ರಶ್ನೆ, ವಿದ್ಯುತ್ ಸಲಕರಣೆಯ ಭಾಗಗಳನ್ನು ಪಟ್ಟಿ ಮಾಡಿ.
ವಿದ್ಯುತ್ ಸಲಕರಣೆ ಅಂದರೆ ವಿದ್ಯುತ್ತನ್ನು ಉಪಯೋಗಿಸಿ ಯಾವ ಸಲಕರಣೆಗಳನ್ನ ಉಪಯೋಗಿಸ್ಬೋದು ಅಂತ ಕೇಳಿದಾಗ ವಿದ್ಯುತ್ ಕೋಶ, ಬಲ್ಬು, ಒತ್ತುಗುಂಡಿಯ ಸಂಪರ್ಕ ಸ್ಥಾನ, ಒತ್ತುಗುಂಡಿಯ ಸಂಪರ್ಕಿತ ಸ್ಥಾನ, ತಂತಿ ಅಥವಾ ಬ್ಯಾಟ್ರಿ ಅಂತ ಕರೀತಾರೆ. ಅಂದರೆ ಅನೇಕ ಉಪಕರಣಗಳ ಹೆಸರನ್ನು ನೀವು ಜ್ಞಾಪಕ ಇಟ್ಕೊಂಡು ಯಾವುದಾದ್ರು 4-5 ಬರೀಬೇಕಾಗ್ಬೋದು. 13ನೇ ಪ್ರಶ್ನೆ, ವಿದ್ಯುತ್ ಸಲಕರಣೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್, ಹ್ರಸ್ವ ಮಂಡಲ ಅಥವಾ ತೀವ್ರ ಹೊರೆ ಆದಾಗ ಯಾವ ಪರಿಣಾಮ ಆಗುವುದು? ಏನಾಗುತ್ತೆ? ಓವರ್ಲೋಡ್ ಆದಾಗ ಏನಾಗುತ್ತೆ? ಅಥವಾ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ ಸರ್ಕ್ಯೂಟ್ನಲ್ಲಿ ಅಂತ ಕೇಳಿದರೆ, ವಿದ್ಯುತ್ ಸಲಕರಣೆಗಳ ಶಾರ್ಟ್ ಸರ್ಕ್ಯೂಟ್, ಹ್ರಸ್ವ ಮಂಡಲ ಮತ್ತು ತೀವ್ರ ಹೊರೆ ಆದಾಗ ಅವುಗಳಲ್ಲಿ ಬೆಂಕಿ ಅವಘಡ ಆಗಬಹುದು. ಅಂದರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಬೆಂಕಿ ಆಗಬಹುದು. ಅದಕ್ಕೋಸ್ಕರ ಶಾರ್ಟ್ ಸರ್ಕ್ಯೂಟ್ ಆಗಿ ಏನೂ ಆಗದೇ ಇರಲಿ ಅಂತ ಬೆಸಿ ಫ್ಯೂಸನ್ನು ಹಾಕಿರ್ತಾರೆ, ಜ್ಞಾಪಕ ಇಟ್ಕೋಬೇಕು. ಇಲ್ಲಿ 2 ಪ್ರಶ್ನೆಗಳು ಕೊಟ್ಟಿದ್ದೀನಿ, 14 ಮತ್ತು 15. ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕಾಂತಿಯ ಪರಿಣಾಮ ಆಗುವುದು ಎಂದು ತಿಳಿಸಿದ ವಿಜ್ಞಾನಿ ಯಾರು? ತುಂಬ ಶಾರ್ಟ್ ಆನ್ಸರ್ ಇದಕ್ಕೆ. ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕಾಂತಿಯ ಪರಿಣಾಮ ಆಗುವುದು ಎಂದು ತಿಳಿಸಿದ ವಿಜ್ಞಾನಿ ಹ್ಯಾನ್ಸಿಸ್ ಎನ್ ಆರ್ಸ್ಟ್ರೆಡ್. ಅದು ಎಲ್ಲ ತಪ್ಪಾಗಿದೆ, ದಯವಿಟ್ಟು ಪುಸ್ತಕವನ್ನು ನೋಡಿ ಕರೆಕ್ಟ್ ಮಾಡಿಕೊಳ್ಳಿ. ಇದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ. 15ನೇ ಪ್ರಶ್ನೆ, ಬೆಸೆಯ ಮೂಲಕ ಹೆಚ್ಚು ವಿದ್ಯುತ್ ಪರಿಣಾಮ ಮೀರಿ ಹರಿದಾಗ ಬೆಸೆ ಕರಗಿ ಹೋಗಲು ಕಾರಣವೇನು? ಬೆಸೆಯ ಮೂಲಕ ಹೆಚ್ಚು ವಿದ್ಯುತ್ ಪರಿಣಾಮ ಮೀರಿ ಹರಿದಾಗ ಬೆಸೆ ಕರಗಿ ಹೋಗಲು ಕಾರಣ ಶಾಖೋತ್ಪನ್ನ. ಶಾಖ ಉತ್ಪತ್ತಿಯಾಗಿರುತ್ತೆ ಮತ್ತು ಬೆಸೆ ಇರುತ್ತಲ್ಲ, ಆ ತಂತಿ ತುಂಬ ಬೇಗ ಕರಗುವ ರೀತಿಯಲ್ಲಿರುತ್ತೆ. ಆ ಎರಡು ಶಾಖೋತ್ಪನ್ನ ಆಗಿ ತಂತಿ ಬೇಗ ಕರಗೋಗ್ಬಿಡುತ್ತೆ. ಹಾಗಾಗಿ ಹೆಚ್ಚು ವಿದ್ಯುತ್ತು ಹರಿಯೋದಿಲ್ಲ, ಅದು ವಿದ್ಯುತ್ ಕಟ್ಟಾಗಿಬಿಡುತ್ತೆ. ಇಲ್ಲಿಗೆ 15 ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಟ್ಟಿದ್ದೀನಿ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಕಾಣಿಸದೆ ಹೋದರೆ ನಿಮಗೆ ಅದನ್ನು ಪುಸ್ತಕದಲ್ಲಿ ಓದಿ ಕಲ್ತ್ಕೋಬೇಕು. ಕೆಲವು ಸಾರಿ ಬೇಕಂತ ನಿಮಗೆ ಪುಸ್ತಕವನ್ನು ಓದಿ ಅಭ್ಯಾಸ ಮಾಡಿಕೊಳ್ಳಿ ಅನ್ನೋ ಒಂದು ಮುಂಜಾಗ್ರತೆ ಕ್ರಮವಾಗಿ ಕೆಲವು ಸಾರಿ ಉತ್ತರಗಳನ್ನು ಕಡಿಮೆ ಬರೆದಿರ್ತೀವಿ. ಆದ್ದರಿಂದ ಉತ್ತರಗಳು ನಾವು ಬರೆದಿರೋದೇ ಕರೆಕ್ಟ್ ಅಂತ ತಿಳ್ಕೊಬೇಡಿ. ನೀವು ಪುಸ್ತಕವನ್ನು ಓದಿ ಅದಕ್ಕೆ ಸರಿಯಾದ ಉತ್ತರವನ್ನು ಬರೀಬೇಕು. ಪುಸ್ತಕದಲ್ಲಿ ಅನೇಕ ಚಿತ್ರಗಳಿವೆ, ಚಿತ್ರಗಳನ್ನು ನೋಡಿ ಅನೇಕ ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಪಾಠವನ್ನು ನಾನು ಅಂದರೆ ಈ ಒಂದು ಪ್ರಶ್ನೆ ಉತ್ತರವನ್ನು ಬರೆಯೋದಕ್ಕೆ ನನಗೆ ಅಪ್ಪಣೆ ಕೊಟ್ಟಂಥ ಈ ವಿದ್ಯಾಲೋಕದವರು, ಅವರ ಒಂದು ಅನುಮತಿಯಿಂದ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಯೂಟ್ಯೂಬ್ಗೆ. ಮತ್ತು ಯೂಟ್ಯೂಬ್ನವರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೂ ನನ್ನ ವಂದನೆಗಳು. ಕರ್ನಾಟಕ ಟೆಕ್ಸ್ಟ್ ಬುಕ್ಕನ್ನು ಉಪಯೋಗಿಸಿದ್ದೀನಿ, ಅವ್ರಿಗೂ ನನ್ನ ವಂದನೆಗಳು. ಥ್ಯಾಂಕ್ಸ್ ಟು ಆಲ್ ಹೂ ವಾಚ್ ದಿಸ್. ನೀವು ಯಾರು ನೋಡ್ತೀರೋ ಅವರೆಲ್ಲರಿಗೂ ನನ್ನ ವಂದನೆಗಳು. ಗುಡ್ ನೈಟ್. ಥ್ಯಾಂಕ್ ಯು.